ನಮಸ್ತೆ. RCB ಈಗ ಕ್ವಾಲಿಫೈ ಆಗಿ ಟಾಪಲ್ಲಿದೆ. 13 ಮ್ಯಾಚಲ್ಲಿ 18 ಪಾಯಿಂಟ್ ಇದೆ. ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ನಮ್ಮ ಆ ಟಾಪ್ 2 ಪ್ಲೇಸ್ ಏನಿದೆ ಅದು ಕನ್ಫರ್ಮಾ? ನಾವು ಫಿಕ್ಸ್ ಆಗಿದ್ದೀವಾ? ಅಥವಾ ಏನಾದರೂ ಟಾಪ್ 3ಗೆ ಏನಾದರೂ ಬಂದುಬಿಡ್ತೀವಾ? ಚಾನ್ಸಸ್ ಎಷ್ಟು ಇಲ್ಲಿ ಉಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಹೇಗಿದೆ ಸಿನಾರಿಯೋ ಅಂತ. ನಾವೀಗ 13 ಮ್ಯಾಚ್ ಆಡಿದ್ದೀವಿ, 18. ನಮ್ಮ ರನ್ ರೇಟ್ ಹೆಲ್ತಿ ಇದೆ, 1+ ಇದೆ. ಆದರೆ ಯಾವ ಒಂದು ವರ್ಸ್ಟ್ ಕೇಸಲ್ಲಿ ನಾವು ಟಾಪ್ 2 ಇಂದ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟಿಗೆ ಪಾಯಿಂಟ್ ಟೇಬಲ್ ನೋಡೋಣ. ಟಾಪ್ 3ಯಲ್ಲಿರುವಂಥದ್ದು RCB 13 ಮ್ಯಾಚ್ 9 ವಿನ್ ಆಗಿದ್ದೀವಿ, 4 ಸೋತಿದ್ದೀವಿ. 18 ನಮ್ಮ ಪಾಯಿಂಟ್ ಪ್ಲಸ್ 0.065 ನಮ್ಮದು ರನ್ ರೇಟ್ ದಿ ಬೆಸ್ಟ್ ಇದೆ. GT ಈಗ ಸೆಕೆಂಡ್ ಪ್ಲೇಸಲ್ಲಿರೋದು, 13 ಮ್ಯಾಚಲ್ಲಿ 16 ಪಾಯಿಂಟ್ ಇದೆ ಅವ್ರದ್ದು, ಪ್ಲಸ್ 0.400 ಸೆಕೆಂಡ್ ಪ್ಲೇಸಲ್ಲಿ. SRH ನೆನ್ನೆ ಕ್ವಾಲಿಫೈ ಆಗಿ GT ಕೂಡ ಕ್ವಾಲಿಫೈ ಆಯಿತು. 13 ಮ್ಯಾಚಲ್ಲಿ SRH 8-5 ಸೇಮ್ ಇವ್ರ ಥರನೇ 16 ಪಾಯಿಂಟ್ ಪ್ಲಸ್ 0.350. ಈಗಿನ ಪ್ರಕಾರ ಅವರೀಗ ಇಬ್ಬರು 16 ಇದ್ದಾರೆ. ನಮಗೆ ಈಗ ಟಾಪ್ 2ಲಿ ಉಳ್ಕೋಬೇಕು ಅಂತಂದರೆ ಮೇಯ್ನ್ ನಾವು ಮಾಡಬೇಕಾಗಿರೋದು ಫಸ್ಟ್ SRH ಮೇಲೆ ನಾವು ಲಾಸ್ಟ್ ಮ್ಯಾಚನ್ನು ಗೆಲ್ಲೇಬೇಕು. ಇದು ಬೇಸಿಕ್. ಇದನ್ನು ಗೆದ್ದು ಬಿಟ್ಟರೆ ಯಾರೂ ಟಚ್ ಮಾಡೋಕ್ಕೂ ಆಗಲ್ಲ ನಮಗೆ. ಈಗಲೂ ಕೂಡ ಟಚ್ ಮಾಡದಿರುವಂಥ ಒಂದು ಸ್ಟೇಜಲ್ಲೇ ಇದ್ದೀವಿ. ಬಟ್ ಇವನ್ ಚಾನ್ಸ್ ತಗೊಳ್ಳೋದು ಬೇಡ ಅಂತಂದರೆ ನಾವು ಲಾಸ್ಟ್ ಮ್ಯಾಚನ್ನು ಗೆದ್ದರೆ 20ಕ್ಕೆ ಹೋಗ್ತೀವಿ. ಯಾರಿಗೂ 20ಕ್ಕೆ ಬರೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಮಾತ್ರ ಆ ಒಂದು ಅರ್ಹತೆ ಇರೋದು. ಇದು ನಂಬರ್ 1. ಗೆದ್ದರೆ ಫಿನಿಶ್. ಟಾಪ್ 1 ಟಾಪ್ 2 ಫಿಕ್ಸ್, ಟಾಪ್ 1 ಫಿಕ್ಸ್. ಎರಡನೇದು, ಯಾವ ಒಂದು ಸಿನಾರಿಯೋಲಿ ನಮಗೆ ಆ ಚಾನ್ಸಸ್ ಹೋಗ್ಬೋದು. ಈಗ ಲಾಸ್ಟ್ ಮ್ಯಾಚ್ ಇದೆ GTಗೆ CSK ಮೇಲೆ. ಅವರು ಒಂದು ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಬೇಕು, 18 ಪಾಯಿಂಟ್ ಆಗುತ್ತೆ ಅವ್ರದ್ದು. ಆಗ ಅವ್ರಿಗೆ ರನ್ ರೇಟ್ ಏನಿದೆಯಲ್ಲ, ನಮ್ಮದು ಮತ್ತು ಅವರ ರನ್ ರೇಟ್ ಡಿಫ್ರೆನ್ಸ್ ಏನಿದೆ, ಈಗ GT ಪ್ಲಸ್ 0.400 ಇದೆ. ಒಂದು ಮ್ಯಾಚ್ ರಿಮೈನಿಂಗ್. ಅವ್ರಿಗಿರುವಂಥ ನೆಟ್ ರನ್ ರೇಟ್ ಗ್ಯಾಪ್ ಬಂದು 0.665. ಸೊ ಇದನ್ನು ಓವರ್ಟೇಕ್ ಮಾಡಬೇಕು ಅವರು. RCBನ ದಾಟಿ ಹೋಗಬೇಕು ಅಂತಂದರೆ GT ಫಸ್ಟಿಗೆ ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ಒಂದು 200 ರನ್ ಹೊಡಿಬೇಕು, 200+ ಹೊಡಿಬೇಕು. ಆಮೇಲೆ ಆಪೋಸಿಷನ್ನ 75ಕ್ಕೆ ಆಲ್ಔಟ್ ಮಾಡಬೇಕು. ಸೊ ಒಂದು 125 ರನ್ಗಳ ದೊಡ್ಡ ಮಾರ್ಜಿನ್ನ ಗೆಲುವು ಸಿಕ್ಕಿದ್ರೆ, 125, 130, 140 ಅಂಥದ್ದೆಲ್ಲ ಸಿಕ್ಕಿದ್ರೆ ನಮ್ಮನ್ನು ಕ್ರಾಸ್ ಆಗುವಂಥ ಸಾಧ್ಯತೆ ಇದೆ, ಒಂದು ದೊಡ್ಡ ಮಾರ್ಜಿನ್. ಇಲ್ಲ GT ಏನಾದರೂ ಚೇಸ್ ಮಾಡ್ತಿದೆ ಅಂತಂದರೆ ಒಂದು 150 ರನ್ ಗಳಿಸಿದ್ರು ಅಂತ ಅಂದ್ಕೊಳ್ಳೋಣ. ಸೊ 150ನ್ನು ಒಂದು 7.1 ಓವರಲ್ಲಿ ಚೇಸ್ ಮಾಡಬೇಕು ಅವರು. ಸೊ ಆಗ ಅವರ ರನ್ ರೇಟ್ ನಮ್ಮ ಈ 1+ ಏನಿದೆ ಅದು +1 ಏನಿದೆ, ಸೊ ಅದನ್ನು ದಾಟುವಂಥ ಒಂದು ಸಾಧ್ಯತೆಗಳಿದೆ. ಅಂಥ ದೊಡ್ಡ ಮಾರ್ಜಿನ್ ಆಗಬೇಕು, ಯಾಕಂದರೆ ಅವರು ಆಲ್ಮೋಸ್ಟ್ 13 ಓವರ್ಸ್ ಪೇರ್ ಮಾಡಿಕೊಂಡು ಗೆದ್ದ ಹಾಗಾಗುತ್ತೆ. ಆಟೋಮೆಟಿಕ್ಲಿ ಅವರ ರನ್ ರೇಟ್ ಮೇಲೆ ಕ್ಲೈಂಬ್ ಆಗುತ್ತೆ. ನಾವೇನಾದರೂ ಲಾಸ್ಟ್ ಮ್ಯಾಚ್ ಸೋತರೆ, ಇದು ಒಂದು ಕಂಡೀಷನ್. SRH ಮೇಲೆ ಸೋತ್ವಿ. ಆಗ ಅದೇ ಸೇಮ್ SRHಗೂ ಕೂಡ ಲಾಸ್ಟ್ ಮ್ಯಾಚ್ ಇರೋದು ನಮ್ಮ ಮೇಲೇ. ಸೊ ಅವ್ರಿಗೆ ನಮ್ಮನ್ನು ಸರ್ಪಾಸ್ ಮಾಡಿ ಫಸ್ಟಿಗೆ ಹೋಗಬೇಕು ಅಂತ ಇದ್ದರೆ ಅವರ ಟಾರ್ಗೆಟ್ ನಮ್ಮದಿರಲ್ಲ, GTನ ದಾಟೋದಿರುತ್ತೆ ಅವ್ರದ್ದು ಅಷ್ಟೇ. ಅವರಿಗೆ ಗೆದ್ದರೆ ಅವರಿಗೆ ಸೆಕೆಂಡ್ ಪ್ಲೇಸಿಗೆ ಹೋಗೋದಿರುತ್ತೆ. ಸೊ ಅದನ್ನು ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ಥರ್ಡಲ್ಲಿರೋದ್ರಿಂದ ಅವ್ರಿಗೆ ನಮ್ಮ ಮೇಲೆ ಗೆಲ್ಲಬೇಕಷ್ಟೇ, ಅಷ್ಟೇ ಅವ್ರ ಟಾರ್ಗೆಟ್ ಆಗಿರುತ್ತೆ. ಎಷ್ಟು ಮಾರ್ಜಿನ್ ಏನು ಅವರಿಗೆ. ಈಗ RCB ಹತ್ರ ಬರಬೇಕು ಅಂತಂದರೆ ಸೊ ಅವರಿಗೆ ಈಗ RCBನ ಕೆಳಗಡೆ ತಳ್ಳಬೇಕು ಅಂತಂದರೆ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಬೇಕು ಅವ್ರನ್ನು. ಈ ಕಡೆ CSK GT ನಾನು ಹೇಳಿದಾಗ ಈ ಸೆನಾರಿಯೋಲ್ಲಿ ಗೆದ್ದರೆ ಇಬ್ಬರ ಒಂದು ದೊಡ್ಡ ಮಾರ್ಜಿನ್ ಏನಿದೆ ಅದು ನಮ್ಮನ್ನು ಥರ್ಡ್ ಪ್ಲೇಸಿಗೆ ತಳ್ಳುತ್ತೆ. ಸೊ ಇವ್ರಿಗೂ ಕೂಡ ಆಲ್ಮೋಸ್ಟ್ ಅವರ ರನ್ ರೇಟ್ ನೋಡಿದ್ರೆ GTದು ಕೂಡ ಪ್ಲಸ್ 0.331. ಸೊ ಇವರಿಗೆ ಇನ್ನಷ್ಟು ದೊಡ್ಡ ಮೌಂಟೇನ್ ಕ್ಲೈಮ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಚೇಸ್ ಮಾಡಬೇಕಾಗಿರುತ್ತೆ ಅವರಿಗೆ. ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ SRH ಸೊ 70ರಿಂದ 80. ಸೊ SRHಗೂ ಕೂಡ ಹಾಗೇ ಫಸ್ಟ್ ಏನಾದರೂ ಅವ್ರು ಬ್ಯಾಟಿಂಗ್ ಮಾಡಿದ್ರೆ ಒಂದು 200-230 ಹೊಡೆದು RCB ಮೇಲೆ, RCBನ ಒಂದು 60-70ಕ್ಕೂ ಆಲ್ಔಟ್ ಮಾಡಿದ್ರೆ ಅವ್ರಿಗೆ ಚಾನ್ಸ್ ಇದೆ. ಬಟ್ ಈ ಥರ ಎಲ್ಲ ಆಗೋ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದು ಸಿನಾರಿಯೋ ಹೇಗಿರುತ್ತೆ, ಅವ್ರಿಗಿರುವಂಥ ಚಾನ್ಸಸ್ ಏನು ಅಂತ. ಎರಡನೇದಾಗಿ, ಫಸ್ಟ್ ಏನಾದರೂ ಅವರು ಬ್ಯಾಟಿಂಗ್ ಮಾಡಿದ್ರೆ RCBನ ಒಂದು 150ಕ್ಕೆ ಏನಾದರೂ ಆಲ್ಔಟ್ ಮಾಡಿದ್ರೆ ಅದನ್ನು ಒಂದು 5 ಓವರಲ್ಲಿ ಏನಾದರೂ ಹೊಡೆದಾಕಬೇಕು, 5-6 ಓವರಲ್ಲಿ ಹೊಡೆದಾಕಬೇಕು. ಸೊ ಈ ಥರ ಒಂದು ಚಾನ್ಸಸ್ ಇದೆ. ಸೊ ಈ ಥರ ಏನಾದರೂ ಆಗುತ್ತಾ? ಅದು ಸಾಧ್ಯ ಇಲ್ಲ. ಪವರ್ ಪ್ಲೇನಲ್ಲೇ 150 ಯಾವಾಗ ಬರೋಕ್ಕೆ? ಸೊ ಈ ಥರ ಒಂದು ಸಿನಾರಿಯೋ. ಅವರ ಬ್ಯಾಟಿಂಗ್ಗೆ ಆ ಕೆಪಾಸಿಟಿ ಇದೆ, ಒಂದು 100 ರನ್ ಎಲ್ಲ ಗಳಿಸೋದು ಮಾಡಿದ್ದಾರೆ ಅವ್ರ ಹಿಂದೆ ಪವರ್ ಪ್ಲೇ ಎಲ್ಲ. ಬಟ್ ಇವಾಗ 150 ಎಲ್ಲ ಇಟ್ಸ್ ಇಂಪಾಸಿಬಲ್. ಸೊ ಈ ಥರ ಒಂದು ಸಿನಾರಿಯೋ. ಸೊ ವರ್ಸ್ಟ್ ಕೇಸಲ್ಲಿ ಆಗಬೇಕು, ಬಿಟ್ಟರೆ ಯಾವುದೇ ಡೌಟ್ ಇಲ್ಲ, ವಿಲ್ ಬಿ ಇನ್ ಟಾಪ್ 2. ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಇದು ಸದ್ಯದ ಸಿನಾರಿಯೋ. ಏನು ಚಾನ್ಸಸ್ ಇತ್ತು ಅಂತ ನಿಮ್ಗೆ ಹೇಳಿದೆ ಅಷ್ಟೇ. ಬಟ್ ಇದೆಲ್ಲ ಆಗದೆ ಆರಾಮಾಗಿ ಕಂಫರ್ಟೇಬಲಿ ವಿಲ್ ಬಿ ಆನ್ ಟಾಪ್ 2. ನಮಸ್ಕಾರ.